Hi guys, welcome back to another video. And ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಬಿಕಾಸ್ ಸುಮಾರು ಜನ ಗೊತ್ತಿಲ್ಲ ಇನ್ನು ವಾಟ್ ಇಸ್ KCET ಕೌನ್ಸಿಲಿಂಗ್ ಪ್ರಾಸೆಸ್ ಅಂಡ್ ಅದರಲ್ಲಿ ಏನೇನಾಗುತ್ತೆ, ಏನೇನು ಫೇಸ್ಗಳು ಬರ್ತವೆ ಅಂತ ನಿಮ್ಗೆ ಇನ್ನೂ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನೇ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. KCET ಕೌನ್ಸಿಲಿಂಗ್ ಅಂದ್ರೆ ಹೆಂಗಿರುತ್ತೆ, ಏನೇನು ಫೇಸ್ಗಳು ಬರ್ತವೆ ಅಂಡ್ ಅದರಲ್ಲಿ ಏನೇನು ಮಾಡ್ತೀರಾ ನೀವು, ಅಂಡ್ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು ಯಾವ ರೀತಿ, ಅಂಡ್ ಯಾವ ಕಾಲೇಜ್ ಸಿಗುತ್ತೆ ಅಂತ ಯಾವ ರೀತಿ ಗೆಸ್ ಮಾಡ್ಕೊಳ್ಳೋದು ಮುಂಚೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತೀನಿ. ಬಿಕಾಸ್ ನೋಡಿ, ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಮಿಸ್ಟೇಕ್ನು ನಿಮ್ಮನ್ನ ಯಾವುದೋ ಒಂದು ಚೆನ್ನಾಗಿಲ್ದಿರೋ ಕಾಲೇಜಿಗೆ ಸೇರಿಸ್ಬಿಡುತ್ತೆ. ಆಯ್ತಾ, ಆ ಮಿಸ್ಟೇಕ್ಸ್ ನೀವು ಮಾಡಬಾರ್ದು. ಆಯ್ತಾ, ಅದಕ್ಕೆ ಅಂತಾನೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಮುಂಚೆನೆ ಕೊಡ್ತಾ ಇದ್ದೀನಿ ನಿಮಗೆ. ಅಫ್ಕೋರ್ಸ್ ಫೇಸ್ ಬಂದಾಗ ಕೊಡ್ಲೇಬೇಕು, ಅವಾಗಲೂ ಕೊಡ್ತೀನಿ, ಬಟ್ ಟೆನ್ಷನ್ ಆಗಬೇಡಿ, ಇವಾಗಲಿಂದ ನೀವು ಜಾಗೃತರಾಗಿರ್ಬೇಕಾಗಿರುತ್ತೆ. ಆಯ್ತಾ, ಅದಕ್ಕೋಸ್ಕರ ಅಂತ ಇವಾಗಲೇ ತಿಳಿಸ್ಕೊಡ್ತಾ ಇದ್ದೀನಿ ವಾಟ್ ಇಸ್ KCET ಕೌನ್ಸಿಲಿಂಗ್ ಪ್ರಾಸೆಸ್, ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು ಯಾವ ರೀತಿ, ಕಾಲೇಜ್ಗಳ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಲಾಟ್ ಆಫ್ ವಿಡಿಯೋಸ್ ಸಿಗುತ್ತೆ. ಆಯ್ತಾ, ಬಟ್ ಯಾವ್ದ್ರಲ್ಲೂ ವ್ಯಾಲಿಡ್ ಆಗಿ ಸಿಗುತ್ತಿಲ್ಲ. ನಿಮ್ಗೊಂದು ಕಾಲೇಜ್ ಬಗ್ಗೆ ಹೋಗ್ತೀನಿ ಅಂದ್ರೆ ಕಾಲೇಜ್ ಆಗು ಹೋಗು ಹಿಂದೆ ಮುಂದೆ ಏನೇನು ಪ್ಲೇಸ್ಮೆಂಟ್ಸ್ ಆಗ್ತದೆ, ಏನೇನು ಕ್ಲಬ್ಸ್ ಇದಾವೆ, ಕಾಲೇಜ್ ಯಾವ ರೀತಿ ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿದೆಯಾ, ಅಂಡ್ ಕಾಲೇಜ್ ಒಳ್ಳೆ ಹೆಸರಿದೆಯಾ, ಇದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕಾಗಿರುತ್ತೆ. ನೋಡಿ, ಕಾಲೇಜಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂ ಕಾಲೇಜ್ದು ಇಲ್ಲಿದ್ದ ಮರ್ಯಾದೆ ಇಲ್ಲಿ ಬಂದ್ಬಿಡುತ್ತೆ. ಆಯ್ತಾ, ಸೊ ನೀವು ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕಾಗಿರುತ್ತೆ. ಒಂದು ಕಾಲೇಜ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ, ಮತ್ತೆ ಕೌನ್ಸಿಲಿಂಗ್ ಪ್ರಾಸೆಸ್ ಹೆಂಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಬಿಕಾಸ್ ಇದು ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಬಿಕಾಸ್ ನಿಮ್ಮ ಕೌನ್ಸಿಲಿಂಗ್ ಅನ್ನ ನೀವೇ ಮಾಡ್ತಕ್ಕಂಥದ್ದು. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಅಂಡ್ ನೀವು ಸುಮಾರು ಜನ ಕೇಳ್ತಿದ್ದೀರಿ ಮನೋಜ್ ರ್ಯಾಂಕ್ ಪ್ರಿಡಿಕ್ಟರ್ ಬಗ್ಗೆ ಹೇಳಿ ಅಂತ. ನನಗೆ ಆಕ್ಚುಲಿ ನಾನು ವಿಡಿಯೋ ಮಾಡಿಕೊಡ್ತೀನಿ ನಿಮಗೆ KCET ಮಾರ್ಕ್ಸ್ ವರ್ಸಸ್ ರ್ಯಾಂಕು ನನ್ನ ತರ ಡೇಟಾ ಪ್ರಕಾರ. ಅಂಡ್ ಅದಕ್ಕಿಂತ ಮುಂಚೆ ನಿಮ್ಗೆ ತುಂಬಾ ಕ್ಯೂರಿಯಾಸಿಟಿ ಇದ್ದಾರೆ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಲೇಜ್ ದೋಸ್ತದು ರ್ಯಾಂಕ್ ಪ್ರಿಡಿಕ್ಟರ್ದು. ಸೊ ಬೇಸಿಕ್ ಡೀಟೇಲ್ಸ್ ಎಂಟರ್ ಮಾಡಿ ಅಂಡ್ ನಿಮ್ಮ ನಂಬರ್ ಕೇಳುತ್ತೆ, ಎಂಟರ್ ಮಾಡಿ OTP ಎಂಟರ್ ಮಾಡಿದ ನಂತರ ನೀವು ನಿಮ್ಮ PCA ಮಾರ್ಕ್ಸ್ ಅಪ್ಡೇಟ್ ಮಾಡಿ ಅಂಡ್ ನಿಮ್ಮ KCET PCA ಮಾರ್ಕ್ಸ್ ಎಂಟರ್ ಮಾಡಿ, ಮತ್ತೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಎಂಟರ್ ಮಾಡಿ ಅಂಡ್ ಯುವರ್ ಆಲ್ ಸೆಟ್. 2022 ಮತ್ತೆ 2023 ಡೇಟಾ ಪ್ರಕಾರ ನಿಮ್ಗೆ ಏನು ರ್ಯಾಂಕ್ ಬರಬಹುದು ಅನ್ನೋದ್ರ ಬಗ್ಗೆ ಪ್ರಿಡಿಕ್ಷನ್ ಕೊಡುತ್ತೆ. ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಅಪ್ರಾಕ್ಸಿಮೇಟ್ ಅನಾಲಿಸಿಸ್ ಮಾಡಿ ರ್ಯಾಂಕ್ ಅನ್ನು ಕೊಡ್ತಾ ಇದೆ. ಸೊ ಅದು ಈ ವರ್ಷಕ್ಕೆ ಕೊರಿಲೇಟ್ ಆಗಬಹುದು, ಬಟ್ ವೇರಿಯೇಷನ್ಸ್ ಆಗಿದೆ. ಬಿಕಾಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗಿದೆ, ನಂಬರ್ ಆಫ್ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ. ಓಕೆ, ಚೆಕ್ ಮಾಡಿ ನೋಡಿ ಫಾರ್ ಯುವರ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್. ಅಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ KCET ಕೌನ್ಸಿಲಿಂಗ್ ಅಂದ್ರೆ ಏನು, ಸೊ ಏನೇನಾಗುತ್ತೆ ಇದರಲ್ಲಿ, ಮತ್ತೆ ಕಾಲೇಜ್ಗಳ ಲಿಸ್ಟ್ ಅಂತ ಹೇಳ್ತಿದ್ರಲ್ಲ ಮನೋಜ್, ಏನಕ್ಕೆ ಮಾಡ್ಕೊಬೇಕು ನಾವು, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಓಕೆ, ಲೆಟ್ ಮಿ ಗಿವ್ ಯು ಕಂಪ್ಲೀಟ್ ಅಂಡ್ ಡೀಟೇಲ್ ಕ್ಲಾರಿಟಿ ಆನ್ ದಿಸ್ ಥಿಂಗ್. ಓಕೆ, ಫಸ್ಟ್ ಆಫ್ ಆಲ್ KCET ಕೌನ್ಸಿಲಿಂಗ್ ಅಂದ್ರೆ ಏನು? ಸಿಂಪಲ್, ನಿಮ್ಮ ಹತ್ರ ಒಂದು ರ್ಯಾಂಕ್ ಇದೆ. ಆಯ್ತಾ, ಸೊ ನೀವು ಏನ್ ಮಾಡ್ತಿದ್ದೀರಾ, ಅಲ್ಲಿ ಅವೈಲೇಬಲ್ ಕೋರ್ಸ್ಗಳಿರ್ತವೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ ರ್ಯಾಂಕ್ ಕಾರ್ಡಲ್ಲಿ, ಆ ಕಾಲೇಜ್ಗಳಿಗೆ ಅಪ್ಲೈ ಮಾಡ್ತೀರಾ ಅಂಡ್ ಒಂದು ಕಾಲೇಜ್ ತಗೊಂತೀರಾ. ಆಯ್ತಾ, ನಿಮ್ಮ ರ್ಯಾಂಕ್ ಅನುಗುಣವಾಗಿ. ದಿಸ್ ಇಸ್ ಬೇಸಿಕ್ಲಿ ದ ಓವರ್ ಆಲ್ ವ್ಯೂ ಆಫ್ KCET ಕೌನ್ಸಿಲಿಂಗ್. ಇದನ್ನ ನೀವು KEA ವೆಬ್ಸೈಟ್ ಮುಖಾಂತರ ಮಾಡ್ತೀರಾ. ಆಯ್ತಾ, ಅಂಡ್ ಒಂದು ವಿಚಾರ, ಈ ವರ್ಷ ಲಾಸ್ಟ್ ವರ್ಷ ಬಿಫೋರ್ ಲಾಸ್ಟ್ ಇಯರ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಇದು. ದಟ್ ಇಸ್ ನೀಟ್ ಮತ್ತೆ KCET ಕೌನ್ಸಿಲಿಂಗ್ ಒಟ್ಟಿಗೆ ನಡೆಯುತ್ತೆ. ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತಂದ್ರೆ, ಬೇಜಾನ್ ಜನ ನೀಟ್ ವಿದ್ಯಾರ್ಥಿಗಳು ಸಪರೇಟ್ ಆಗಿ ನೀಟು ಕೌನ್ಸಿಲಿಂಗ್ ಮಾಡ್ಕೊಂತ ಇರ್ತಾರೆ, ಇಲ್ಲಿ KCET ಮಾಡ್ತಾ ಇರ್ತಾರೆ. ಅಲ್ಲಿ ನೀಟ್ ಸಿಕ್ಕಿದ್ರೆ ಇಲ್ಲಿ KCET ಸೀಟ್ ಏನು ಅವ್ರ ಹೆಸರು ಲಾಕ್ ಆಗಿರುತ್ತೆ, ಅದಂಗೆ ಕಂಟಿನ್ಯೂ ಆಗ್ಬಿಡುತ್ತೆ. ಆಯ್ತಾ, ಸೊ ಅದರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗೋದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಸೊ ಅದನ್ನ ರೆಸಾಲ್ವ್ ಮಾಡ್ಲಿಕ್ಕೆ ಅಂತಾನೆ ಇವರು ಈ ಒಂದು ನೀಟ್ ಮತ್ತೆ KCET ಕೌನ್ಸಿಲಿಂಗ್ ಅನ್ನ ಒಟ್ಟಿಗೆ ಆಯ್ತಾ ಕಂಬೈನ್ ಮಾಡಿರ್ತಕ್ಕಂಥದ್ದು. ಸೊ ಪ್ಲೀಸ್ ಯಾರಾದ್ರೂ ನೀಟ್ ಬರೆದು KCET ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ನೀಟ್ ರ್ಯಾಂಕ್ ಚೆನ್ನಾಗಿದ್ರೆ ದಯವಿಟ್ಟು KCET ಇಂಟರ್ಫಿಯರ್ ಆಗಬೇಡಿ ಅಂತ ನಾನು ಹೇಳ್ತೀನಿ. ಇಟ್ಸ್ ಮೈ ಜಸ್ಟ್ ಓನ್ಲಿ ಕನ್ಸರ್ನ್. ಆಯ್ತಾ, ಬಿಕಾಸ್ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲೇಜ್ ಸೀಟ್ ಸಿಗ್ತಾ ಇರೋದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್. ಓಕೆ, ನೆಕ್ಸ್ಟ್ KCET ಕೌನ್ಸಿಲಿಂಗ್ ನಾನು ಆಗಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಏನೇನಾಗುತ್ತೆ ಅಂತ. ಈ ಮಧ್ಯದಲ್ಲಿ ಬರ್ತಕ್ಕಂಥ ಫೇಸ್ಗಳ ಬಗ್ಗೆ ಡಿವೈಡ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಫೇಸ್ ಏನಪ್ಪಾ ಅಂತಂದ್ರೆ, ಈಗ ಆಗತಕ್ಕಂಥದ್ದು KCET ಕೌನ್ಸಿಲಿಂಗ್ ಅಲ್ಲಿ. ಸೊ ಎಷ್ಟು ಜನ ರಿಜಿಸ್ಟರ್ ಆಗಿದ್ರೆ, ಎಕ್ಸಾಮ್ ಬರ್ತಿದ್ದೀರಾ, ಆಯ್ತಾ, ನಿಮ್ಗೊಂದು ರ್ಯಾಂಕ್ ಬರುತ್ತೆ. ಆಯ್ತಾ, ರ್ಯಾಂಕ್ ಅಂತ ವೆಯ್ಟ್ ಮಾಡಿ. ಆಯ್ತಾ, ನಿಮ್ಗೆ ಇವಾಗ ಕ್ಯೂರಿಯಾಸಿಟಿ ಇದ್ರೆ ನಾನು ಹೇಳ್ದಲ್ಲ, ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ ರ್ಯಾಂಕ್ ಏನು ಬರುತ್ತೆ ಅಂತ. ಓಕೆ, ಏನ್ ರ್ಯಾಂಕ್ ಬರುತ್ತೆ ಅಂತ ಅನುಗುಣವಾಗಿ ನಿಮ್ಮ ರ್ಯಾಂಕ್ ಅನುಗುಣವಾಗಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ಗೆ ಕರೀತಾರೆ. ಆಯ್ತಾ, ದ ಫಸ್ಟ್ ಫೇಸ್ ಆಫ್ ದ KCET ಕೌನ್ಸಿಲಿಂಗ್ ಇಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಬೇಸಿಕಲಿ ಮುಂಚೆ ಏನಾಗ್ತಿತ್ತಪ್ಪ ಅಂತಂದ್ರೆ, ನೀವು ಫಿಸಿಕಲ್ ಕಾಪಿ ಆಫ್ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗ್ಬೇಕಾಗಿತ್ತು. ಫಿಸಿಕಲಿ ಪರ್ಸನ್ ಕುತ್ಕೊಂತಾ ಇದ್ರು, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ರಿವ್ಯೂ ಮಾಡ್ತಾ ಇದ್ರು. ಓಕೆ, ಇದೇ ವಿದ್ಯಾರ್ಥಿ ಅಂತ ಚೆಕ್ ಮಾಡ್ಕೊಂತಾ ಇದ್ರು ಅಂಡ್ ಕನ್ಫರ್ಮ್ ಮಾಡಿ ನಿಮ್ಗೊಂದು ಸೀಕ್ರೆಟ್ ಕೀ ಸ್ಲಿಪ್ ಅನ್ನು ಕೊಟ್ಟು ಕಳಿಸ್ತಾ ಇದ್ರು. ಆಯ್ತಾ, ಸೊ ಇದು ಅಂದ್ರೆ ಟ್ರೆಡಿಷನಲ್ ಪ್ರಾಸೆಸ್. ಇವಾಗ ನಿಮ್ಮ ಡೇಟಾ ಎಲ್ಲ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೇಟಾ ಎಲ್ಲ ನಿಮ್ಮ ಏನಿದೆ ಬಯೋಡೇಟಾ ಇದರಿಂದ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇನ್ಫಾರ್ಮೇಷನ್ ಇಂದ, ರಿಜಿಸ್ಟರ್ ನಂಬರ್ ಇಂದ, ನಿಮ್ಮ SSLC ಮಾರ್ಕ್ಸ್ ಮತ್ತೆ PU ಮಾರ್ಕ್ಸ್ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಅವರಿಗೆ. ಓನ್ಲಿ ಥಿಂಗ್ ಇಸ್ ದೇ ನೀಡ್ ಯುವರ್ ಸ್ಟಡಿ ಸರ್ಟಿಫಿಕೇಟ್ಸ್. ಆಯ್ತಾ, 7 years ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಜಸ್ಟ್ ಟು ಪ್ರೂವ್ ದಟ್ ಯು ಆರ್
ಕನ್ನಡಿಗ, ಇನ್ ದ ಸೆನ್ಸ್ ಕರ್ನಾಟಕದಲ್ಲಿ 7 ವರ್ಷ ಓದಿದಾರೆ ಅನ್ನೋ ಪ್ರೂಫ್ಗೆ ನೀವು NRI ಆಗಿದ್ರು ನಿಮ್ಗೆ ಕೆಲವೊಂದಷ್ಟು ಪ್ರೂಫ್ಗಳು ಬೇಕಾಗಿರುತ್ತೆ, ಆ್ಯಂಡ್ ನೀವು ಔಟ್ ಆಫ್ ಸ್ಟೇಟ್ ಆಗಿದ್ರು ಕೆಲವೊಂದಷ್ಟು ಪ್ರೂಫ್ಗಳು ಬೇಕಾಗಿರುತ್ತೆ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ವೆರಿಫೈ ಮಾಡ್ತಕ್ಕಂಥ ವಿಚಾರಗಳು ಇಷ್ಟೇ ಆಯ್ತಾ. ಆ್ಯಂಡ್ ನಿಮಗೆ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಸ್ಟಡಿ ಸರ್ಟಿಫಿಕೇಟು 12th ಮತ್ತು 10th ಇದಕ್ಕೆ ನೀವು BO ಎಂದು ಸೈನ್ ಮಾಡಿಸಬೇಕಾಗಿರುತ್ತೆ. 12th ಇದಕ್ಕೆ ನೀವು DDPI ಆಯ್ತಾ ಆಫೀಸ್ ಏನಿರುತ್ತೆ ನಿಮ್ಮ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟ ಹಾಗೆ ಅಲ್ಲಿ ನೀವು ಹೋಗಿ ಸೈನ್ ಮಾಡಿಸ್ಕೊಂಡು ಬರಬೇಕಾಗಿರುತ್ತೆ. ಓಕೆ, ದಿಸ್ ಇಸ್ ಯು ಡಾಕ್ಯುಮೆಂಟ್ ಥಿಂಗ್ ಆಯ್ತಾ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಈಸಿ ಆಗಿರುತ್ತೆ ಆ್ಯಂಡ್ ಮುಗಿದೋಗ್ಬಿಡುತ್ತೆ. ಆ್ಯಂಡ್ ಇದು ನಿಮಗೆ ಎಷ್ಟು ರ್ಯಾಂಕ್ ಅನುಗುಣವಾಗಿ, ಓಕೆ ಫಸ್ಟ್ ಫೇಸಲ್ಲಿ 1000 ರ್ಯಾಂಕ್ ತೊಗೊಂಡಿರ್ತಾರೆ, ಅವ್ರಿಗೆ ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾರಲ್ವಾ, ಸೊ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲರೂ ಒಂದೇ ಡಿಸ್ಟ್ರಿಕ್ಟ್ ಹೋಗೋದಿಲ್ಲ, ನಿಮ್ಮ ಹತ್ತಿರದ ಡಿಸ್ಟ್ರಿಕ್ಟ್ ಯಾವ್ದಿರುತ್ತೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಬಹುದಾಗಿರುತ್ತೆ. ದಿಸ್ ಇಸ್ ದ ಫಸ್ಟ್ ಫೇಸ್ ಆಫ್ ದ KCET ಕೌನ್ಸಿಲಿಂಗ್. ಆ್ಯಂಡ್ ಸೆಕೆಂಡ್ ಫೇಸ್ ಬರೋದೇನಪ್ಪ ಅಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಫೇಸ್. ಈ ಆಪ್ಷನ್ ಎಂಟ್ರಿ ಫೇಸ್ಗಿಂತ ಮುಂಚೆನೇ ನಿಮ್ಮ ಹತ್ರ ನಿಮ್ಮ ಕಾಲೇಜ್ಗಳ ಲಿಸ್ಟು ರೆಡಿ ಆಗಿರಬೇಕಾಗಿರುತ್ತೆ. ಎಷ್ಟೋ ಜನಗಳಿಗೆ ಅವ್ರು ಅನ್ಕೊಂಡಿರೋ ಕಾಲೇಜ್ ಸಿಗೋದಿಲ್ಲ ಅಥವಾ ಕಾಲೇಜ್ಗಳೇ ಸಿಗೋದಿಲ್ಲ, ಬಿಕಾಸ್ ಅವರು ತಮ್ಮ ಕಾಲೇಜ್ ಲಿಸ್ಟ್ನ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಎಷ್ಟೋ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ತೇನೆ. ಆ್ಯಕ್ಚುಲಿ ನೀವು ಕಾಲೇಜ್ ಲಿಸ್ಟ್ನ ಮಾಡ್ಕೊಂಡ್ಬಿಡ್ತಾರೆ, ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತೀರ. ಟು ನಾಟ್ ಮೇಕ್ ದ ಮಿಸ್ಟೇಕ್. ಓಕೆ, ನೀವು ಕಾಲೇಜ್ ಲಿಸ್ಟನ್ನ ಮಾಡ್ಕೊಬೇಕಾದ್ರೆ ಫಸ್ಟ್ ಪ್ರಿಯಾರಿಟಿ ಏನಾಗಿರ್ಬೇಕಪ್ಪ ಅಂತಂದ್ರೆ ನಿಮಗೆ ಯಾವ ಕಾಲೇಜ್ ನಿಮ್ಗೆ ಸಿಗುತ್ತೆ, ನನ್ನ ರ್ಯಾಂಕಿಂಗ್ ಈ ಕಾಲೇಜ್ ಸಿಗುತ್ತೆ ಆಯ್ತಾ ಅಂತ ಕಾಲೇಜ್ಗಳನ್ನ ಒಂದಷ್ಟು ಕಾಲೇಜ್ಗಳನ್ನ ಹಾಕೊಂಡಿರ್ಬೇಕಾಗಿರುತ್ತೆ. ಅದೇ ನೀವು ಕಾಲೇಜ್ ಸಿಗಲಿ ಅಂದ್ರೆ ಏನು ಮಾಡ್ತೀರಾ ಆಯ್ತಾ. ಐ ನೋ ಯು ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಗುಡ್ ಕಾಲೇಜಸ್ ಆಯ್ತಾ, ಬಟ್ ನಿಮ್ಮ ಕಾಲೇಜ್ ಸಿಗಲಿ ಅಂತಂದ್ರೆ ಏನು ಮಾಡ್ತೀರಾ, ಒಂದು ವರ್ಷ ವೆಯ್ಟ್ ಮಾಡ್ತೀರಾ KCET ಮತ್ತೆ ಬರೋದಕ್ಕೆ. KCETಗೆ ಒಂದು ವರ್ಷ ಡ್ರಾಪ್ ಮಾಡೋದು ಶುದ್ಧ ವೇಸ್ಟ್, ಕ್ಲಿಯರ್ಲಿ ವೇಸ್ಟ್. KCET ನೀವು ಅನ್ಕೊಬಹುದು ಮನೋಜ್ JEEಗಿಂತ ಕಾಂಪಿಟೇಷನ್ ಜಾಸ್ತಿ ಇತ್ತು, ಸ್ವಲ್ಪ ಟಫ್ ಕ್ವಶನ್ಸ್ ಕೇಳ್ತಿದ್ರು. ಕಾಂಪಿಟೇಷನ್ ಹೆಂಗೆ ಇನ್ಕ್ರೀಸ್ ಆಗ್ತದೆ ಗುರು? ಲಾಸ್ಟ್ ವರ್ಷ 2,70,000 ಇದ್ದು, ಈ ವರ್ಷ 3,70,000 ರಿಜಿಸ್ಟ್ರೇಷನ್ಸ್ ಹೆಂಗಾಯಿತು? ರಿಪೀಟರ್ಸ್ ಏನಕ್ಕೆ ಜಾಸ್ತಿ ಆದರು? ಕಾಂಪಿಟೇಷನ್ ಬರ್ತಾ ಬರ್ತಾ ನೋಡಿ 5 ಲಕ್ಷ ಗಂಟೆ ಆಗ್ಬಿಡುತ್ತೆ KCET ಬರೀತಕ್ಕಂಥ ಆಸ್ಪರೆನ್ಸ್ಗಳದ್ದು ನಂಬರ್. ಎಕ್ಸ್ಪೆಕ್ಟೆಡ್ ಇದು ಆಗ್ತಾನೆ ಇರುತ್ತೆ, ಸೊ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಪೇಪರ್ ಲೆವೆಲ್ ಡಿಫಿಕಲ್ಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಬಟ್ ಸ್ಟಿಲ್ ಇಲ್ಲಿ KCET ಇದು ಲೈಕ್ ಕ್ಲಿಯರ್ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ ಲೈಕ್ ದೇ ಶುಡ್ ಆಸ್ ದ ಕ್ವೆಶನ್ಸ್ ವಿಚ್ ಆರ್ ಸಾಲ್ವ್ ಅಂಡರ್ 1 minute ಆ್ಯಂಡ್ ಕ್ವೆಶನ್ಸ್ಗಳು ಈಸಿ ಆಗಿರಬೇಕು ಅಂತಾನೆ ಇದೆ. ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲ, ಲೈಕ್ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ, ಪೇಪರ್ ಲೆವೆಲ್ ಡಿಫಿಕಲ್ಟಿ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಬೇಸಿಕ್ಲಿ. ಓಕೆ, ಇದಾಗಿರುತ್ತೆ. ಸೊ ನೀವೇನು ಮಾಡ್ತೀರಾ ಅಂತಂದರೆ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಬೇಕಾಗಿರುತ್ತೆ. ಕಾಲೇಜ್ ಲಿಸ್ಟ್ ಹೆಂಗೆ ಮಾಡ್ಕೊಳ್ಳೋದು ನನಗೆ ಇದೇ ವಿಡಿಯೋಲಿ ಕಂಪ್ಲೀಟ್ ಮಾಡಿದ್ರೆ ಲೈಕ್ ಈ ವಿಡಿಯೋ ಲೆಂತ್ 20-25 minutes ಆಗಿಬಿಡುತ್ತೆ. ಬೇಡ, ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಅಂತಾನೆ ವಿಡಿಯೋ ಮಾಡ್ತೀನಿ, ಬಿಕಾಸ್ ನಿಮ್ಗೆ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ತಿಳಿಸ್ಕೊಡ್ತೀನಿ, ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದು ಹಾಗೆ ನೋಡಿ. ನೀವು ಇನ್ಸ್ಟಾಗ್ರಾಮ್ ಇದ್ರೆ ದಯವಿಟ್ಟು ಎಷ್ಟೋ ಕಾಲೇಜ್ಗಳದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳಿದ್ದಾವೆ, ನೀವು ಜಸ್ಟ್ ಕಾಲೇಜ್ ಏನು ಸರ್ಚ್ ಮಾಡಿ ಅವ್ರದ್ದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸಿಗುತ್ತೆ, ಫಾಲೋ ಮಾಡಿಟ್ಕೊಳ್ಳಿ. ಆ ಕಾಲೇಜಲ್ಲಿ ಓಪನ್ ಡೇ ಅಂತ ಮಾಡ್ತಾರೆ ಆಯ್ತಾ. ಓಪನ್ ಡೇಲಿ ನೀವು ಹೋಗಿ ಕಾಲೇಜ್ ಹೆಂಗಿದೆ, ಕಾಲೇಜಲ್ಲಿ ಏನೇನು ನಡೆಯುತ್ತೆ, ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಏನು, ಕಾಲೇಜಲ್ಲಿ ಯಾವ್ಯಾವ ಕ್ಲಬ್ಸ್ ಇದ್ದಾವೆ, ಕಾಲೇಜಲ್ಲಿ ಪ್ರಾಜೆಕ್ಟ್ಸ್ ಹೆಂಗೆ ನಡೆಯುತ್ತೆ, ಕಾಲೇಜಲ್ಲಿ ಲೈಕ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಹೆಂಗಿದ್ದಾವೆ, ಕಾಲೇಜಲ್ಲಿ ಫೆಸಿಲಿಟೀಸ್ ಹೆಂಗಿದೆ, ಫ್ಯಾಕಲ್ಟೀಸ್ ಹೆಂಗಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ನಿಮಗೆ ಜಸ್ಟ್ ಬೈ ವಿಸಿಟಿಂಗ್ ದ ಓಪನ್ ಡೇ ಆಫ್ ದ ಕಾಲೇಜ್ ಆಯ್ತಾ. ಸೊ ಸುಮಾರು ಕಾಲೇಜ್ಗಳು ನಡೀತದೆ. ಆನ್ 28th of this month ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಡೀತಾ ಇದೆ, ಮತ್ತು MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಡೀತಾ ಇದೆ. ಇದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್. ಸೊ ಇನ್ನೂ ಬೇಜಾರು ಕಾಲೇಜ್ಗಳು ನಡೀತಾ ಇರಬಹುದು, ಗೊತ್ತಾದರೆ ನಾನು ತಿಳಿಸ್ಕೊಡ್ತೀನಿ. ಸೊ ಅವೆರಡು ಕಾಲೇಜ್ಗಳನ್ನ ವಿಸಿಟ್ ಮಾಡಬಹುದಾಗಿರುತ್ತೆ ನೀವು. ಬಟ್ ವಿದ್ಯಾವರ್ಧಕ ಇಸ್ ಇನ್ ಮೈಸೂರು ಆ್ಯಂಡ್ MVJ ಇಸ್ ಇನ್ ಬ್ಯಾಂಗ್ಳೂರ್. ಸೊ ಯಾರ್ಯಾರು ಬ್ಯಾಂಗ್ಳೂರಲ್ಲಿ ಇದ್ದಾರೋ MVJ ವಿಸಿಟ್ ಮಾಡ್ಕೊಳ್ಳಿ, ಆ್ಯಂಡ್ ಯಾರ್ಯಾರು ವಿದ್ಯಾವರ್ಧಕದಲ್ಲಿ ಇದ್ದೀರಾ ಅಂದರೆ ಮೈಸೂರಲ್ಲಿ ಇದ್ದೀರಾ ಅವ್ರು ವಿದ್ಯಾವರ್ಧಕ ವಿಸಿಟ್ ಮಾಡಬಹುದಾಗಿರುತ್ತೆ. ಸೊ ನಿಮಗೆ ಕಾಲೇಜ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಆಯ್ತಾ. ಸೊ ಇದೇ ಥರ ಬೇರೆ ಬೇರೆ ಕಾಲೇಜ್ಗಳದ್ದು ನಡೀತಾ ಇರುತ್ತೆ, ತಿಳ್ಕೊಳ್ಳಿ ವಿಚಾರನ. ಜಸ್ಟ್ ಬೈ ಫಾಲೋಯಿಂಗ್ ದರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಯು ವಿಲ್ ಬಿ ಗೆಟಿಂಗ್ ಟು ನೋ ಅಬೌಟ್ ದ ಇನ್ಫಾರ್ಮೇಷನ್ ಆಯ್ತಾ. ತಿಳ್ಕೊಂಡು ಓಪನ್ ಡೇ ವಿಸಿಟ್ ಮಾಡಿ, ಸೊ ನಿಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಆವಾಗ ನೀವು ಮಾಡಬೇಕಾಗಿರುತ್ತೆ ಫಸ್ಟ್ ವಿಚಾರ ಏನಪ್ಪ ಅಂತಂದ್ರೆ ಟೀಚರ್ಸ್ಗಳು ಅಲ್ಲಿರ್ತಕ್ಕಂಥ ಫ್ಯಾಕಲ್ಟೀಸ್ಗಳು ಏನಿರುತ್ತೆ ಅದನ್ನು ಕೇಳಬೇಡಿ, ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿ ಆಯ್ತಾ. ಬ್ರೋ ಹೆಂಗಿದೆ ಆ ಕಾಲೇಜು, ಆ್ಯಂಡ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಇದೆ, ಸೊ ಸರ್ವೈವ್ ಆಗಬಹುದಾ ನಾವು, ಆ್ಯಂಡ್ ಹೈಯೆಸ್ಟ್ ಪ್ಲೇಸ್ಮೆಂಟ್ಸ್ ಹೆಂಗಿದೆ, ಆ್ಯಂಡ್ ಪ್ಲೇಸ್ಮೆಂಟ್ಸ್ ಅಪರ್ಚುನಿಟಿಗಳು ಹೆಂಗಿದೆ, ಎಷ್ಟೆಷ್ಟು ಕಂಪನಿಗಳು ಬರ್ತವೆ ಕಾಲೇಜ್ಗಳಿಗೆ, ಆ್ಯಕ್ಚುಲ್ ಪ್ಲೇಸ್ಮೆಂಟ್ಸ್ ಎಷ್ಟಾಗುತ್ತೆ, ಸೊ ಆ್ಯಂಡ್ ಅಪರ್ಚುನಿಟಿ ಸಿಗುತ್ತಾ, ಆ್ಯಂಡ್ ಒಳ್ಳೆ ಕ್ಲಬ್ಸ್ ಇದಾವ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆ್ಯಂಡ್ ಆಮೇಲೆ ಕಾಲೇಜ್ಗೆ ಹೋಗಬೇಕೋ ಹೋಗಬಾರ್ದು ಅಂತ ಡಿಸೈಡ್ ಮಾಡ್ಕೊಳ್ಳಿ ಆಯಿತಾ. ಸೊ ದಿಸ್ ಇಸ್ ಕಾಲೇಜ್ ಲಿಸ್ಟು. ಇದಾದಮೇಲೆ ನಿಮಗೆ KCET ರೌಂಡ್ಸ್ ಬರ್ತವೆ, ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ. ಈ ರೌಂಡ್ಸ್ಗಳು ಏನಾಗುತ್ತಪ್ಪ ಅಂತಂದರೆ ಫಸ್ಟ್ ರೌಂಡಲ್ಲಿ ನೀವು ಸ್ವಲ್ಪ ಇದು ಡೀಟೇಲ್ ಹೋಗಬೇಕಾಗಿರುತ್ತೆ. ಈ ವಿಡಿಯೋದಲ್ಲಿ ಕವರ್ ಮಾಡಿ ಸ್ವಲ್ಪ ಲೆಂದಿ ಆಗಬಹುದು. ಇದರಲ್ಲಿ ನೀವು ಕಾಲೇಜ್ಗಳನ್ನ ಎಂಟರ್ ಮಾಡಬಹುದು ಆ್ಯಂಡ್ ರೀಆರ್ಡರ್ ಮಾಡಬಹುದು, ಕರೆಕ್ಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಇನ್ನು ಓನ್ಲಿ ಫಸ್ಟ್ ರೌಂಡ್ ಅಷ್ಟೇ. ಇದೆಲ್ಲ ಪ್ರಿವಿಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಮಾತ್ರ ಇರುತ್ತೆ. ಸೆಕೆಂಡ್ ರೌಂಡ್ಗೆ ಬಂತ ಸ್ವಲ್ಪ ಪ್ರಿವಿಲೇಜನ್ನ ಕಳ್ಕೊಂತೀರಿ, ದಟ್ ಈಸ್ ಆ್ಯಡಿಂಗ್ ನ್ಯೂ ಕಾಲೇಜ್ ಟು ಯುವರ್ ಲಿಸ್ಟ್ ಆಯ್ತಾ.
ಅದನ್ನ ಮಾತ್ರ ಕಳ್ಕೊಂತೀರಾ. ಅದು ಬಿಟ್ಟರೆ ನೀವು ನಿಮ್ಮ ಆರ್ಡರ್ನ ರೀಆರ್ಡರ್ ಮಾಡ್ಕೋಬಹುದಾಗಿರುತ್ತೆ, ಕಾಲೇಜ್ಗಳನ್ನ ಡಿಲೀಟ್ ಮಾಡಬಹುದಾಗಿರುತ್ತೆ. ನಿಮ್ಮ ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ಆ್ಯಂಡ್ ಸೆಕೆಂಡ್ ರೌಂಡ್ ಮುಗಿಯೋಷ್ಟೊಳಗಡೆ ನೀವು ಫೀಸನ್ನು ಕಟ್ಟಲೇಬೇಕಾಗಿರುತ್ತೆ KEAಗೆ, ಅಥವಾ ನಿಮ್ಮ ಕಾಲೇಜ್ ಏನು ಸಿಕ್ಕಿರುತ್ತೆ ಅಲೋಡ್ ಆಗಿರುತ್ತೆ ಅದಕ್ಕೆ ಫೀಸ್ ಕಟ್ಟಲೇಬೇಕಾಗಿರುತ್ತೆ. ನಾವು ಮೂರು ಥರ್ಡ್ ರೌಂಡ್ ಆಯಿತಾ, ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಏನು ಕರಿತೀವಿ ಅದಕ್ಕೆ ಮೂವ್ ಆಗಬೇಕು ಅಂತಂದರೆ ನೀವು ಫೀಸನ್ನು ಕಟ್ಟಲೇಬೇಕಾಗಿರುತ್ತೆ ಇನ್ ಸೆಕೆಂಡ್ ರೌಂಡ್ ಆಯಿತಾ. ಇದು ಮ್ಯಾಂಡೇಟರಿ, ನಿಮ್ಮ ಕಾಲೇಜ್ ಸಿಕ್ಕಿದ್ರೆ ಮಾತ್ರ ಸೆಕೆಂಡ್ ರೌಂಡಲ್ಲೂ ಸಹ. ಆ್ಯಂಡ್ ನಿಮ್ಮ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನೀವು ಆರಾಮಾಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಬಹುದಾಗಿರುತ್ತೆ ಆಯಿತಾ. ಎಷ್ಟು ಜನ ವೆಯ್ಟ್ ಮಾಡೋದಿಲ್ಲ, ವೆಯ್ಟ್ ಮಾಡಿ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಸಹ. ಓಕೆ, ಸೊ ಇದಿಷ್ಟು ಆದಮೇಲೆ ನಿಮ್ಗೊಂದು ಕಾಲೇಜ್ ಸಿಗುತ್ತೆ, ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೀರಾ. ದಿಸ್ ಇಸ್ ವಾಟ್ ಎಂಟೈರ್ ಕೌನ್ಸಿಲಿಂಗ್ ಪ್ರಾಸೆಸಸ್. ನಾನು ನಿಮಗೆ ಓವರ್ವ್ಯೂ ಕೊಟ್ಟಿದ್ದೀನಿ, ಬಟ್ ಯಾವಾಗ ನಿಮ್ಗೆ ಆ ಫೇಸ್ ಬರುತ್ತೆ ಆವಾಗ ಅದ್ರ ಬಗ್ಗೆ ಬ್ರೇಕ್ ಡೌನ್ ಮಾಡಿ ಸಿಂಪ್ಲಿಫೈಡ್ ಆಗಿ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಐ ಹೋಪ್ ನಿಮ್ಗೆ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ದ ವೆರಿ ಇನ್ಫಾರ್ಮೇಟಿವ್ ಪಾರ್ಟ್ ಇಸ್ ಯು ನೋಯಿಂಗ್ ಅಬೌಟ್ ದ ಕಾಲೇಜ್ಗಳದ್ದು ಓಪನ್ ಡೇ ನಡೆಯುತ್ತೆ, ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಆ್ಯಂಡ್ ಗೆಟಿಂಗ್ ಅಬೌಟ್ ದ ಕಾಲೇಜ್. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಕೀಪ್ ರನ್ನಿಂಗ್, ಕೀಪ್ ಆನ್ ರನ್ನಿಂಗ್. ಥ್ಯಾಂಕ್ಸ್ ವಾಚಿಂಗ್, ಬೈ.